ಸುಮಲತಾ ಅಂಬರೀಶ್ ಸದ್ಯಕ್ಕೆ ರಾಜಕೀಯ ರಂಗದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆ ಸದ್ದಿನ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ದಳಪತಿಗಳಿಗೆ ನಡುಕ ಹುಟ್ಟಿಸಿದೆ. ಏನ್ ಮಾಡಬೇಕು ಮಾಡಬಾರದು ಅನ್ನೋ ಗೊಂದಲಕ್ಕೆ ಈಡಾಗಿದ್ದಾರೆ. ಯಾಕಂತ ಹೇಳಿದ್ರೆ ಮಂಡ್ಯ ಅನ್ನುವ ಲೋಕಸಭಾ ಕ್ಷೇತ್ರ ಅಥವಾ ಮಂಡ್ಯ ಅನ್ನುವ ವಿಧಾನಸಭಾ ಕ್ಷೇತ್ರ ಅಥವಾ ಮಂಡ್ಯ ಅಂದ್ರೆ ಜೆಡಿಎಸ್ ಅನ್ನುವ ರೀತಿಯಾಗಿ ಈಗಾಗಲೇ ದಳಪತಿಗಳು ತಮ್ಮ ಹವಾ ಸೃಷ್ಟಿ ಮಾಡಿಕೊಂಡಿರೋದು ಗೊತ್ತಿರುವ ವಿಚಾರ. ಹೀಗಾಗಿ ಸುಮಲತಾ ಸ್ಪರ್ಧೆ ಮಾಡಿದರೆ ನಮ್ಮ ಪ್ಲಾನ್ಗಳಿಗೆ ಅಡೆತಡೆ ಆಗತ್ತೆ ಅನ್ನೋದನ್ನ ಅರಿತಂತಹ ಜೆಡಿಎಸ್ ಈಗ ತೆರೆಮರೆಯಲ್ಲೇ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದೆ. ಸುಮಲತಾ ಸ್ಪರ್ಧಿಸದಂತೆ ತಡೆಯಲು ದಳಪತಿಗಳು ಸರ್ಕಸ್ ನಡೆಸ್ತಾ ಇದ್ದಾರೆ ಅನ್ನುವ ನ್ಯೂಸ್ ಇದೀಗ ತಾನೇ ನಿಮ್ಮ TV5ಗೆ ಲಭ್ಯ ಆಗ್ತಾ ಇದೆ. ಅಂಬಿ ಪತ್ನಿ ಸ್ಪರ್ಧಿಸದಂತೆ ತಡೆಯಲು ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತೆ. ಡಿ.ಕೆ. ಶಿವಕುಮಾರ್ ಹೆಗಲಿಗೆ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ H.D. ದೇವೇಗೌಡ. ಇದೇ ವಿಚಾರವಾಗಿ ರಾಕ್ಲೈನ್ ವೆಂಕಟೇಶ್ ಜೊತೆಗೂ ಕೂಡ ಡಿ.ಕೆ.ಶಿ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ನಾನು ಮಾತಾಡಿ ನೋಡ್ತೇನೆ ಅಂತ ರಾಕ್ಲೈನ್ ವೆಂಕಟೇಶ್ ಏನೋ ಹೇಳಿದ್ದಾರಂತೆ. ಏನಿಲ್ಲ, ನಾವೀಗಾಗಲೇ ಮಂಡ್ಯ ಸೀಟ್ ವಿಚಾರದಲ್ಲಿ ಈಗಾಗಲೇ ಹಿಂದೆನೇ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನಲ್ಲಿ ಏನು ನಮ್ಮ ಉದ್ದೇಶ ಇತ್ತು ಆ ಉದ್ದೇಶವನ್ನು ಈಗಾಗಲೇ ನಾವು ತಿಳಿಸಿದ್ದೇವೆ. ಆಕೆ ಕೂಡ ನಮ್ಮ ಹೆಣ್ಮಗಳು. ಕೆಲವು ಕಾರ್ಯಕರ್ತರು ಹೋಗಿ ಒತ್ತಡ ಮಾಡ್ತಾರೆ, ನಾವು ಅವ್ರಿಗೆ ಬುದ್ಧಿವಾದ ಕೇಳೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. ರಾಜಕೀಯದಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದರೆ ಖಂಡಿತ ಬೇಕಾದಷ್ಟು ಅವಕಾಶಗಳಿದೆ. ನಾವೆಲ್ಲ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಟ್ ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಸೇರಿ ಒಟ್ಟು ಕೆಲಸ ಮಾಡ್ತೀವಿ. ಏನಿಲ್ಲ, ನಾವೀಗಾಗಲೇ ಮಂಡ್ಯ ಸೀಟ್ ವಿಚಾರದಲ್ಲಿ ಈಗಾಗಲೇ ಹಿಂದೆನೇ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನಲ್ಲಿ ಏನು ನಮ್ಮ ಉದ್ದೇಶ ಇತ್ತು ಆ ಉದ್ದೇಶವನ್ನು ಈಗಾಗಲೇ ನಾವು ತಿಳಿಸಿದ್ದೇವೆ. ಆಕೆ ಕೂಡ ನಮ್ಮ ಹೆಣ್ಮಗಳು. ಕೆಲವು ಕಾರ್ಯಕರ್ತರು ಹೋಗಿ ಒತ್ತಡ ಮಾಡ್ತಾರೆ, ನಾವು ಓಕೆ ವೀಕ್ಷಕರೇ, ಇನ್ನು ಮಂಡ್ಯ ಅನ್ನೋದು ಜೆಡಿಎಸ್ನ ಭದ್ರಕೋಟೆ. ಕಾಂಗ್ರೆಸ್ ಅದನ್ನು ನಮಗೆ ಬಿಟ್ಕೊಟ್ಟಿದೆ. ಸುಮಲತಾ ಜೆಡಿಎಸ್ಗೆ ಬರೋ ಬಗ್ಗೆ ವರಿಷ್ಠರ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ನ್ಯೂಸ್ ನೋಡ್ತಾ ಇದ್ದೀರಿ. ವರಿಷ್ಠರು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಬೆಂಗಳೂರಿನಲ್ಲಿ ಸಚಿವ CS ಪುಟ್ಟರಾಜು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೈತ್ರಿ ಇಲ್ಲದೆ ಹೋದರೆ ಮಂಡ್ಯದಿಂದ ತೆನೆ ಅಭ್ಯರ್ಥಿ ಕಣಕ್ಕಿಳಿಯೋದು ಪಕ್ಕ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸಚಿವ CS ಪುಟ್ಟರಾಜು. ಮಂಡ್ಯ ಜಿಲ್ಲೆ JDS ಪಕ್ಷದ ಭದ್ರಕೋಟೆ. ಈಗಾಗಲೇ ಬೈ ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಬೇಕೇ ವಿನಃ ನಮ್ಮದು ಸ್ಪಷ್ಟವಾಗಿದೆ. ನಾವು ಅಲಿಯನ್ಸ್ ಆದರೂ ನಮ್ಮ ಪಕ್ಷದ ಅಭ್ಯರ್ಥಿ ಇರ್ತಾರೆ, ಪಕ್ಷದ ಅಭ್ಯರ್ಥಿ ಕಣದಲ್ಲಿರ್ತಾರೆ. ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡತಕ್ಕಂಥದ್ದು ಅದು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದಂತೆ ನಾವು ನಡ್ಕೊತೀವಿ. ಮಾಮೂಲಿ ಸರ್, ಏನಿಲ್ಲ ಸ್ಪೆಷಲ್ ಏನಿಲ್ಲ. ಈಗ ಮಂಡ್ಯ ಜಿಲ್ಲೆ JDS ಪಕ್ಷದ ಭದ್ರಕೋಟೆ. ಈಗಾಗಲೇ ಬೈ ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಸುಮಲತಾ ಅನ್ನೋ ಹೆಸರು ಈ ಮಟ್ಟಿಗೆ ಸದ್ದು ಮಾಡುತ್ತೆ ಅಂತ ಮೋಸ್ಟ್ಲಿ JDSನವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. JDSನ ಭದ್ರಕೋಟೆ ಅಲ್ಲಾಡತ್ತೆ, ಸುಮಲತಾ ಒಂದು ವೇಳೆ ಸ್ಪರ್ಧಿಸಿದ್ರೆ ಅನ್ನೋ ಭಯ ಶುರುವಾಗಿದೆ ಅಂತ ಅನ್ಸುತ್ತಾ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ? ಶಿವಕುಮಾರ್, ಸಂಪರ್ಕ ಕಡಿತ ಆಗಿದೆ. ಮತ್ತೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಅವ್ರನ್ನ ಸಂಪರ್ಕ ಮಾಡೋಣ. ಸದ್ಯಕ್ಕೆ ನ್ಯೂಸ್ನ ನೋಡ್ತಾ ಇದ್ದೀರಿ ವೀಕ್ಷಕರೇ. ಈಗ ಕಳೆದ ಕೆಲ ದಿನಗಳಿಂದ ಸುಮಲತಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಸುಳಿವು ಕೊಡ್ತಾ ಇದ್ದ ಹಾಗೆ ಸಿಕ್ಕಾಪಟ್ಟೆ ಘಟನೆಗಳು, ವಿದ್ಯಮಾನಗಳು ನಡೀತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಎಲ್ಲ ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಮಂಡ್ಯ ಅಂದರೆ ನಮ್ದ್ರಿ ಅಂತ JDS ಹೇಳ್ಕೊಂಡು ಬರ್ತಾ ಇದೆ. ಅಫ್ಕೋರ್ಸ್ ಇಟ್ ಮೈಟ್ ಬಿ ಟ್ರೂ ಫಾರ್ ಸಮ್ ಎಕ್ಸ್ಟೆಂಟ್. ಆದರೆ ರಾಜಕೀಯ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಘಟಿಸ್ಬೋದು ಅನ್ನೋದನ್ನು ಎಲ್ಲರೂ ಕೂಡ ಅರ್ತಿದ್ದಾರೆ. ಯಾವುದೇ ಇದೇ ನಮ್ಮ ಭದ್ರಕೋಟೆ ಅಂತ ಯಾರೂ ಕೂಡ ಅಲ್ಲಿ ಗಟ್ಟಿಯಾಗಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮತದಾರ ಪ್ರಭುವಿನ ಮೇಲೆ ಎಲ್ಲ ನಿಂತಿರುತ್ತೆ. ಹೀಗಾಗಿ ಅವರವರ ಪಕ್ಷದವರು ಅದು ಆ ಭದ್ರಕೋಟೆ ಈ ಭದ್ರಕೋಟೆ ಅಂತ ಮೇಲ್ನೋಟಕ್ಕೆ ಲೆಕ್ಕಾಚಾರ ಹಾಕ್ಬೋದು. ಇಟ್ಸ್ ಕ್ವೈಟ್ ಕಾಮನ್. ಆದರೆ ಮತದಾರನ ನಿಲುವನ್ನು ಯಾರೂ ಕೂಡ ಮುಂಚೆನೇ
ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಹೀಗಾಗಿ ಅವರವರ ಲೆಕ್ಕಾಚಾರಗಳನ್ನೇನಾದರೂ ಹೇಳ್ಕೊಳ್ಳಿ ರಾಜಕೀಯ ಮುಖಂಡರು, ಆದರೆ ಅದೇ ಸತ್ಯ ಅಂತ ಯಾರೂ ಕೂಡ ಅಂಟಿಕೊಂಡು ಕೂರುವಂಥ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ನಾವು ಗಮನಿಸೋಣ. ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರವೇಶ ಆಗೋದಾದರೆ ಅದು ಮಂಡ್ಯದಿಂದ ಮಾತ್ರ ಅನ್ನೋ ಮಾತನ್ನು ಅವರು ಹೇಳಿರೋದ್ರಿಂದ ಈಗ ಇಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣವಾಗ್ತಾ ಇದೆ. ಎಸ್, ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೊಹಳ್ಳಿ. ಶಿವಕುಮಾರ್, ಈಗ ಸುಮಲತಾ ಅಂಬರೀಷ್ ರಾಜಕೀಯ ಪ್ರವೇಶ ಮಾಡ್ತಾರೆ, ಮಂಡ್ಯದಿಂದ ಲೋಕಸಭಾ ಸ್ಪರ್ಧೆಯಲ್ಲಿ ಕಣಕ್ಕಿಳಿತಾರೆ ಅನ್ನುವ ಚಿಂತನೆ ಈ ಮಟ್ಟಿಗೆ ಇಷ್ಟು ದೊಡ್ಡದಾಗಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ JDSನವರಿಗೆ ಅನಿಸಿರ್ಲಿಕ್ಕಿಲ್ಲ ಅಂತ ಅನ್ಸತ್ತಾ ಸದ್ಯದ ಬೆಳವಣಿಗೆಗಳನ್ನ, ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಶಿವಕುಮಾರ್? ಓಕೆ, ಮತ್ತೆ ಡಿಸ್ಕನೆಕ್ಟ್ ಆಗಿದೆ. ಎಸ್ ವೀಕ್ಷಕರೇ,